ನಗರ ಪಂಚಾಯತಿನ ಈ ಒಂದು ರಸ್ತೆಯ ಕಾಮಗಾರಿಯನ್ನು ಬಗ್ಗೆ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಬಂದದನ್ನು ನೋಡಿ ನಾನು ಇವತ್ತು ಈ ಕಡೆಗೆ ಬಂದಿದ್ದೇನೆ. ಇದು ನಮ್ಮ ಯಾವುದೇ ತಾಲೂಕು ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ನಗರ ಪಂಚಾಯತ್ ಶಾಸಕರ ನಿಧಿ ಅಥವಾ MP ನಿಧಿಯಲ್ಲಿ ಮಾಡಿದಲ್ಲ ಇದು ರಸ್ತೆ. ಈಗ ಲೇಔಟ್ನವರು ಮಾಡಿದ್ದಾರೆ. ಈಗ ನಾನು ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದ್ದೇನೆ, ಇದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಈ ರೋಡ್ ಕೆಲಸ ಮಾಡುವಾಗ ಅಂತೇಳಿ. ಇಲ್ಲ ಅಂತ ಹೇಳಿದರು. ಮತ್ತು ಮೆಸ್ಕಾಂನವರು ಕೇಳಿದೆ, ನಿಮ್ಮಲ್ಲಿ ಏನಾದರೂ ಕಂಬ ಕ್ಲೋಸ್ ಮಾಡಲಿಕ್ಕೆ ತೆರವು ಮಾಡಲಿಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದಾರೆ? ಇಲ್ಲ, ನಾವು ಬೇಡ ಅಂತ ಹೇಳಿದ್ದೇವೆ, ನಮ್ಮ ಗಮನಕ್ಕೆ ಬಾರದೆ ಮಾಡಿದ್ದಾರೆ ಅಂತ ಹೇಳಿದರು. ಇದರ ಈಗ ಆಡಳಿತಾಧಿಕಾರಿಯಾಗಿ ನಗರ ಪಂಚಾಯತಿಯಲ್ಲಿ ತಹಶೀಲ್ದಾರ್ ಇದ್ದಾರೆ, ತಹಶೀಲ್ದಾರ್ ಗಮನಕ್ಕೆ ಕೂಡ ಬಂದು ನಿಮ್ಮಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಕೂಡಲೇ ಅದನ್ನು ಆ ಕಂಬವನ್ನು ತೆರವುಗೊಳಿಸಬೇಕು ಮತ್ತು ಹೋಗಲಿಕ್ಕೆ ಸಂಚಾರಕ್ಕೆ ಸರಿಯಾಗಿ ಸುಗಮ ಸಂಚಾರ ಮಾಡಿಕೊಡಬೇಕು. ಅದೇ ರೀತಿ ಲೇಔಟ್ನವರು ಪರ್ಮಿಷನ್ ತಗೊಳ್ಳೋದಿದ್ದರೆ ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಈಗಾಗಲೇ ಹೇಳಿದ್ದೇನೆ. ನಾಳೆ 3 ಜನ ಕೂಡ ಬಂದು ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ತಾರೆ. 3 ಯಾವುದಿಲ್ಲ, ಮೆಸ್ಕಾಂ ಮತ್ತು ಮೆಸ್ಕಾಂನಿಂದ ನಗರ ಪಂಚಾಯತ್ ಆಡಳಿತಾಧಿಕಾರಿ, ತಹಶೀಲ್ದಾರ್. ಈಗ ಕಂಬ ಅಲ್ಲಿಂದ ಶಿಫ್ಟ್ ಮಾಡುವಾಗೆ ಹೌದು, ಅದು ಮಾಡಿ ತಪ್ಪು. ಅವರು ಮಧ್ಯದಲ್ಲಿ ಇದ್ದುಕೊಂಡು ಅವರು ಮೊದಲೇ ತೆಗಿಬೇಕಿತ್ತು, ಶಿಫ್ಟ್ ಮಾಡಬೇಕಿತ್ತು. ಅದನ್ನು ಮಾಡದೇ ಮಾಡಿದ್ದಾರೆ. ಮತ್ತು ಇದು ರೋಡ್ ಮಾಡುವಾಗಲೂ ಅವ್ರು ಪರ್ಮಿಷನ್ ಕೂಡ ತಗೊಳ್ಳಿಲ್ಲ. ಯಾವುದೇ ಒಂದು ಕಾಂಟ್ರಾಕ್ಟ್ ಕೆಲಸ ಆಗಬೇಕಿದ್ರೆ ಅವರು ಆ ನಗರದಿಂದ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು, ಯಾರೇ ಲೇಔಟ್ನವರಾಗಲಿ ಮನೆಯವರಾಗಲಿ. ಇದು ಸಾರ್ವಜನಿಕ ರಸ್ತೆಯನ್ನು ಕೆಲಸ ಮಾಡುವಾಗ ತಗೊಳ್ಳಿಲ್ಲ. ಈಗ ಲಾಭಾಗಲ್ಲೇ ರೋಡಿನ ಕೆಲಸ, ರೋಡ್ ಕಂಪ್ಲೀಟ್ ಹಾಳಾಗಿದೆ, ಅದನ್ನು ಅಭಿವೃದ್ಧಿ ಮಾಡುವ ಅನುದಾನ ಇದೆ. ಈ ಅನುದಾನವನ್ನು ಈಗ ನಮ್ಮಲ್ಲಿ ಈ ಮುಂದಿನ ಮೆಂಬರ್ಗಳು ಇದಕ್ಕೆ ಅನುದಾನವನ್ನು ಜೋಡಿಸಿಕೊಂಡಿದ್ದಾರೆ. ನಗರ ಪಂಚಾಯತ್ ಸದಸ್ಯರು ಈವರೆಗೆ ಕಾಮಗಾರಿ ಪೂರ್ಣ ಆಗಲಿಲ್ಲ. ಮೊನ್ನೆ ತಾನೇ ಅವರನ್ನು ಕರೆಸಿ ಯಾವುದೆಲ್ಲ ಅನುದಾನ ಬಂದಿದೆ ಅದೆಲ್ಲ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. ಮತ್ತು ಚರಂಡಿ ಎಲ್ಲೆಲ್ಲ ಅವ್ಯವಸ್ಥೆ ಆಗಿದೆ ಆ ಚರಂಡಿ ವ್ಯವಸ್ಥೆಯನ್ನು ಕೂಡ ಸುಸಜ್ಜಿತವಾಗಿ ಮಾಡಿಕೊಟ್ಟು ನೀರು ಸರಾಗವಾಗಿ ಹೋಗುವಾಗಿ ಮಾಡಿಕೊಡಬೇಕು ಅಂತೇಳಿ ಮೊನ್ನೆ ಹೇಳಿದ್ದೇನೆ ಅವರಿಗೆ. ಸರಿ, ಅವ್ರು ಮಾಡ್ತೇನೆ ಅಂತ ಹೇಳಿದ್ರೆ ಇವತ್ತೇನೋ ಮಂಗಳೂರು ಮೀಟಿಂಗ್ ಅಂತ ಹೋಗಿದ್ದಾರೆ, ಈಗ ಬರ್ತಾ ಇದ್ದಾರೆ. ಇವತ್ತೀಗ ಬಂದು ಅದನ್ನು ನೋಡಿಕೊಂಡು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡು, ಮತ್ತೆ ಮಾಡದಿದ್ದರೆ ಮತ್ತೆ ನಾಳೆ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೆ. ನಗರ ಪಂಚಾಯತಿನ ಈ ಒಂದು ರಸ್ತೆಯ ಕಾಮಗಾರಿಯನ್ನು ಬಗ್ಗೆ ಪೇಪರ್ನಲ್ಲಿ ನ್ಯೂಸ್ನಲ್ಲಿ ಬಂದದನ್ನು ನೋಡಿ ನಾನು ಇವತ್ತು ಈ ಕಡೆಗೆ ಬಂದಿದ್ದೇನೆ. ಇದು ನಮ್ಮ ಯಾವುದೇ ತಾಲೂಕು ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ನಗರ ಪಂಚಾಯತ್ ಶಾಸಕರ ನಿಧಿ ಅಥವಾ MP ನಿಧಿಯಲ್ಲಿ ಮಾಡಿದಲ್ಲ ಇದು ರಸ್ತೆ. ಈಗ ಲೇಔಟ್ನವರು ಮಾಡಿದ್ದಾರೆ. ಈಗ ನಾನು ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದ್ದೇನೆ, ಇದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಈ ರೋಡ್ ಕೆಲಸ ಮಾಡುವಾಗ ಅಂತೇಳಿ. ಇಲ್ಲ ಅಂತ ಹೇಳಿದರು. ಮತ್ತು ಮೆಸ್ಕಾಂನವರು ಕೇಳಿದೆ, ನಿಮ್ಮಲ್ಲಿ ಏನಾದರೂ ಕಂಬ ಕ್ಲೋಸ್ ಮಾಡಲಿಕ್ಕೆ ತೆರವು ಮಾಡಲಿಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದಾರೆ? ಇಲ್ಲ, ನಾವು ಬೇಡ ಅಂತ ಹೇಳಿದ್ದೇವೆ, ನಮ್ಮ ಗಮನಕ್ಕೆ ಬಾರದೆ ಮಾಡಿದ್ದಾರೆ ಅಂತ ಹೇಳಿದರು. ಇದರ ಈಗ ಆಡಳಿತಾಧಿಕಾರಿಯಾಗಿ ನಗರ ಪಂಚಾಯತಿಯಲ್ಲಿ ತಹಶೀಲ್ದಾರ್ ಇದ್ದಾರೆ, ತಹಶೀಲ್ದಾರ್ ಗಮನಕ್ಕೆ ಕೂಡ ಬಂದು ನಿಮ್ಮಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಕೂಡಲೇ ಅದನ್ನು ಆ ಕಂಬವನ್ನು ತೆರವುಗೊಳಿಸಬೇಕು ಮತ್ತು ಹೋಗಲಿಕ್ಕೆ ಸಂಚಾರಕ್ಕೆ ಸರಿಯಾಗಿ ಸುಗಮ ಸಂಚಾರ ಮಾಡಿಕೊಡಬೇಕು. ಅದೇ ರೀತಿ ಲೇಔಟ್ನವರು ಪರ್ಮಿಷನ್ ತಗೊಳ್ಳೋದಿದ್ದರೆ ಅವರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಈಗಾಗಲೇ ಹೇಳಿದ್ದೇನೆ. ನಾಳೆ 3 ಜನ ಕೂಡ ಬಂದು ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ತಾರೆ. 3 ಯಾವುದಿಲ್ಲ, ಮೆಸ್ಕಾಂ ಮತ್ತು ಮೆಸ್ಕಾಂನಿಂದ ನಗರ ಪಂಚಾಯತ್ ಆಡಳಿತಾಧಿಕಾರಿ, ತಹಶೀಲ್ದಾರ್. ಈಗ ಕಂಬ ಅಲ್ಲಿಂದ ಶಿಫ್ಟ್ ಮಾಡುವಾಗೆ ಹೌದು, ಅದು ಮಾಡಿ ತಪ್ಪು. ಅವರು ಮಧ್ಯದಲ್ಲಿ ಇದ್ದುಕೊಂಡು ಅವರು ಮೊದಲೇ ತೆಗಿಬೇಕಿತ್ತು, ಶಿಫ್ಟ್ ಮಾಡಬೇಕಿತ್ತು. ಅದನ್ನು ಮಾಡದೇ ಮಾಡಿದ್ದಾರೆ. ಮತ್ತು ಇದು ರೋಡ್ ಮಾಡುವಾಗಲೂ ಅವ್ರು ಪರ್ಮಿಷನ್ ಕೂಡ ತಗೊಳ್ಳಿಲ್ಲ. ಯಾವುದೇ ಒಂದು ಕಾಂಟ್ರಾಕ್ಟ್ ಕೆಲಸ ಆಗಬೇಕಿದ್ರೆ ಅವರು ಆ ನಗರದಿಂದ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು, ಯಾರೇ ಲೇಔಟ್ನವರಾಗಲಿ ಮನೆಯವರಾಗಲಿ. ಇದು ಸಾರ್ವಜನಿಕ ರಸ್ತೆಯನ್ನು ಕೆಲಸ ಮಾಡುವಾಗ ತಗೊಳ್ಳಿಲ್ಲ. ಈಗ ಲಾಭಾಗಲ್ಲೇ ರೋಡಿನ ಕೆಲಸ, ರೋಡ್ ಕಂಪ್ಲೀಟ್ ಹಾಳಾಗಿದೆ, ಅದನ್ನು ಅಭಿವೃದ್ಧಿ ಮಾಡುವ ಅನುದಾನ ಇದೆ. ಈ ಅನುದಾನವನ್ನು ಈಗ ನಮ್ಮಲ್ಲಿ ಈ ಮುಂದಿನ ಮೆಂಬರ್ಗಳು ಇದಕ್ಕೆ ಅನುದಾನವನ್ನು ಜೋಡಿಸಿಕೊಂಡಿದ್ದಾರೆ. ನಗರ ಪಂಚಾಯತ್ ಸದಸ್ಯರು ಈವರೆಗೆ ಕಾಮಗಾರಿ ಪೂರ್ಣ ಆಗಲಿಲ್ಲ. ಮೊನ್ನೆ ತಾನೇ ಅವರನ್ನು ಕರೆಸಿ ಯಾವುದೆಲ್ಲ ಅನುದಾನ ಬಂದಿದೆ ಅದೆಲ್ಲ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು. ಮತ್ತು ಚರಂಡಿ ಎಲ್ಲೆಲ್ಲ ಅವ್ಯವಸ್ಥೆ ಆಗಿದೆ ಆ ಚರಂಡಿ ವ್ಯವಸ್ಥೆಯನ್ನು ಕೂಡ ಸುಸಜ್ಜಿತವಾಗಿ ಮಾಡಿಕೊಟ್ಟು ನೀರು ಸರಾಗವಾಗಿ ಹೋಗುವಾಗಿ ಮಾಡಿಕೊಡಬೇಕು ಅಂತೇಳಿ ಮೊನ್ನೆ ಹೇಳಿದ್ದೇನೆ ಅವರಿಗೆ. ಸರಿ, ಅವ್ರು ಮಾಡ್ತೇನೆ ಅಂತ ಹೇಳಿದ್ರೆ ಇವತ್ತೇನೋ ಮಂಗಳೂರು ಮೀಟಿಂಗ್ ಅಂತ ಹೋಗಿದ್ದಾರೆ, ಈಗ ಬರ್ತಾ ಇದ್ದಾರೆ. ಇವತ್ತೀಗ ಬಂದು ಅದನ್ನು ನೋಡಿಕೊಂಡು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡು, ಮತ್ತೆ ಮಾಡದಿದ್ದರೆ ಮತ್ತೆ ನಾಳೆ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೆ.